let us start with the next concept under strategic cost management, that is responsibility accounting prerequisites. In my last class, we discussed about the meaning, definition, and then the importance of responsibility accounting. In this class, we will discuss about prerequisites of effective responsibility accounting. ಒಂದು ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ನ ಒಂದು ರಿಕ್ವೈರ್ಮೆಂಟು ಅಥವಾ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ನ ಒಂದು ಕಂಪ್ನಿಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತಂದರೆ ಏನೇನು ಪ್ರಿಕಾಷನರಿ ಮೆಜರ್ಮೆಂಟ್ಸ್ ಇಟ್ಕೊಳ್ಬೇಕು ಅಥವಾ ಏನೇನು ಫ್ಯಾಕ್ಟರ್ಸ್ಗಳನ್ನ ಕನ್ಸಿಡರ್ ಮಾಡಬೇಕು ಅಂತ ಏನು ಮಾಡ್ತೀವಿ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಅದರಲ್ಲಿ ಫಸ್ಟ್ ಪಾಯಿಂಟ್ ಹೇಳ್ತಾರೆ ಏನಂತ ಅಂದರೆ, ಅಂಡರ್ ದ ಸೂಪರ್ವಿಷನ್ ಆಫ್ ಅ ಮ್ಯಾನೇಜರ್, supervision of a manager should be each responsibility center, and for the purpose of operating it must be separable and identifiable ಅಂತ. ಸೊ ಅಂದರೆ ಅರ್ಥ ಸಿಂಪಲ್ಲು, ನೀವು ಒಂದು ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ನ ನಿಮ್ಮ ಕಂಪ್ನಿಲಿ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಂತ ಅಂದರೆ ದೇರ್ ಶುಡ್ ಬಿ ಅ ಸಪ್ರೇಟ್ ಸೂಪರ್ವೈಸರ್ ಹೂ ಶುಡ್ ಹ್ಯಾಂಡಲ್ ದ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಅಥವಾ ಪರ್ಟಿಕ್ಯುಲರ್ ಸೆಂಟರ್ ಅಂತ ಕರಿತೀವಿ. ಒಂದು ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀ ರಿಕ್ವಿಸಿಟ್ಸ್ ಅಂತ. ಸೆಕೆಂಡು, ಇಂಡಿಪೆಂಡೆಂಟ್ ಮೆಜರ್ಮೆಂಟ್ ಆಫ್ ಪರ್ಫಾರ್ಮೆನ್ಸ್ ಆಫ್ ಈಚ್ ಸೆಂಟರ್ ಮಸ್ಟ್ ಬಿ ಕೇಪಬಲ್ ಆಫ್ ಬೀಯಿಂಗ್ ಡನ್ ಅಂತ. ಅಂದರೆ ಅರ್ಥ, ಒಂದೊಂದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ನ ಒಂದು ಪರ್ಫಾರ್ಮೆನ್ಸ್ನ ಮೆಜರ್ ಮಾಡೋವಂಥ ಒಂದು ಎಬಿಲಿಟಿನ ಕ್ರಿಯೇಟ್ ಮಾಡೋ ಹಾಗಿರಬೇಕು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಸಿಸ್ಟಮ್ ಅಂತ ಹೇಳ್ತಾರೆ. ಇವತ್ತು ನಾನು ಯಾವುದೋ ಒಂದು ಪರ್ಚೇಸ್ ಡಿಪಾರ್ಟ್ಮೆಂಟ್ ಇಟ್ಕೊಂಡಿದ್ದೀನಿ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇಟ್ಕೊಂಡಿದ್ದೀನಿ ಅಂತಂದರೆ ಅರ್ಥ, ಆ ಇಂಡಿವಿಜುವಲ್ ಡಿಪಾರ್ಟ್ಮೆಂಟನ್ನು ಪರ್ಫಾರ್ಮೆನ್ಸ್ನ ಮೆಜರ್ ಮಾಡೋದಕ್ಕೆ ನನ್ನದೇ ಆದಂಥ ಒಂದು ಓನ್ ಕ್ರೈಟೀರಿಯಾಸ್ಗಳನ್ನ ಡೆವಲಪ್ ಮಾಡೋದಿದೆಯಲ್ಲ, ಆ ಡೆವಲಪ್ಮೆಂಟನ್ನು ನೀವು ಮುಂಚೆನೇ ಮಾಡಿಟ್ಕೊಳ್ಬೇಕು ಅಂತ ಹೇಳ್ತಾರೆ. ದಟ್ ಈಸ್ ದ ಸೆಕೆಂಡ್ ಪ್ರೀ ರಿಕ್ವಿಸಿಟ್ಸ್ ಅಥವಾ ಸೆಕೆಂಡ್ ಕ್ರೈಟೀರಿಯಾ ದಟ್ the company should have to implement an effective responsibility accounting system anta. Third one, each responsibility center should have clearly set a target ಅಂತ. ಒಂದೊಂದು ರೆಸ್ಪಾನ್ಸಿಬಿಲಿಟಿ ಸೆಂಟರಲ್ಲೂ ಸಹ ಅದರದೇ ಆದಂಥ ಒಂದು ಟಾರ್ಗೆಟ್ ಅಥವಾ ಗೋಲನ್ನು ಇಟ್ಕೊಂಡಿರಬೇಕು ಅಂತ ಹೇಳ್ತಾರೆ. ಫೋರ್ತ್ ಒನ್, ಈಚ್ ರೆಸ್ಪಾನ್ಸಿಬಿಲಿಟಿ ಸೆಂಟರ್ಸ್ ಬಡ್ಜೆಟ್ ಶುಡ್ ಸೆಟ್ ಟಾರ್ಗೆಟ್ ವಿಚ್ ಶುಡ್ ಬಿ ನೈದರ್ ಟೂ ಹೈ ನಾಟ್ ಟೂ ಲೋ. ದಟ್ ಈಸ್ ಬಡ್ಜೆಟ್ ಶುಡ್ ಬಿ ಒನ್ ವಿಚ್ ಇಸ್ ಕ್ಯಾನ್ ಬಿ ರಿಯಲೈಸ್ಡ್ ಅಂತ. ಯಾವತ್ತೂ ಅಷ್ಟೇ ಒಂದು ಆರ್ಗನೈಸೇಷನಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ನ ಅಥವಾ ಒಂದು ಬಡ್ಜೆಟನ್ನ ನೀವು ರೆಡಿ ಮಾಡ್ತೀರಾ ಅಂತಂದರೆ, ಯಾವತ್ತೂ ನೀವು ಪ್ರಿಪೇರ್ ಮಾಡೋವಂಥ ಬಡ್ಜೆಟ್ಟು ಅದು ಅಚೀವಬಲ್ ಆಗಿರಬೇಕು. ಅಂದರೆ ಅರ್ಥ, ನಾನು ಏನೋ ಒಂದು ಟಾರ್ಗೆಟ್ ಸೆಟ್ ಮಾಡ್ತೀನಿ ಅಂದರೆ ಆ ಟಾರ್ಗೆಟನ್ನ ನಿಮ್ಮ ಕಂಪ್ನಿ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡೋ ಕೇಪಬಿಲಿಟಿ ಇದ್ದರೆ ಮಾತ್ರ ಆ ಥರ ಟಾರ್ಗೆಟ್ನ ಸೆಟ್ ಮಾಡಬೇಕು. ಇವತ್ತು ನನ್ನ ಕಂಟ್ರಿಯ ಜನಸಂಖ್ಯೆ ಬಂದು 135 ಕೋಟಿ ಇದೆ. ಓಕೆ, ನಾನು ಪ್ರೊಡಕ್ಷನ್ ಬಂದು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ನಾನು 135 ಕೋಟಿ ಮಾಡ್ತೀನಿ ಅಂತಂದರೆ ದಟ್ ಈಸ್ ದ ಫೂಲಿಶ್ನೆಸ್ ದಟ್ ದ ಕಂಪನಿ ವಿಲ್ ಗೋಯಿಂಗ್ ಟು ಡೂ. ಯಾಕೆ? 135 ಕೋಟಿ ಜನಸಂಖ್ಯೆ ಇದೆ ಅಂತಂದರೆ 135 ಕೋಟಿ ಜನ ಪರ್ಚೇಸ್ ಮಾಡಲ್ಲ ಕಾರ್ನ. ಅಲ್ಲಿಗೆ ಅರ್ಥ ಏನು? ಈ ಥರ ಬಡ್ಜೆಟ್ಸ್ಗಳನ್ನ ನೀವೇನು ಮಾಡಬಾರ್ದು, ಸೆಟ್ ಮಾಡಬಾರ್ದು ಅಂತ ಹೇಳ್ತಾರೆ. ಹೋಪ್ ನಾನು ಮಾತಾಡ್ತಿರೋದು ನಿಮ್ಗೆಲ್ಲರಿಗೂ ಕೇಳಿಸಿದೆ ಅಂತ ಅನ್ಕೊಂಡಿದ್ದೀನಿ. Yes, sir. ಓಕೆ, the top management should fully support the system ಅಂತ. ಓಕೆ, ನೀವು ಯಾವ ರೀತಿ ಒಂದು ರೆಸ್ಪಾನ್ಸಿಬಿಲಿಟಿ ಅಕೌಂಟ್ ಸಿಸ್ಟಮ್ ನೀವು ಮಾಡ್ಕೋತಾ ಇದ್ದೀರಿ, ಅದಕ್ಕೆ ನಿಮ್ಮ ಮ್ಯಾನೇಜ್ಮೆಂಟ್, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟರು ಫುಲ್ ಸಪೋರ್ಟ್ನ ಕೊಡಬೇಕು, ಹಾಗೆ ನೀವು ನೋಡ್ಕೊಳ್ಬೇಕು ಅಂತ ಹೇಳ್ತಾರೆ. ದೆನ್ ಆಲ್ ಮ್ಯಾನೇಜರ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಸೆಂಟರ್ಸ್ ಶುಡ್ ಪಾರ್ಟಿಸಿಪೇಟ್ ಇನ್ ದ formulation of plan and policies relating to responsibility center for the purpose of providing the motivation. ಎಲ್ಲ ಒಂದು ಡಿಪಾರ್ಟ್ಮೆಂಟ್ನ ಮ್ಯಾನೇಜರ್ಸ್ಗಳಿಗೂ ಅವ್ರದ್ದೇ ಆದಂಥ ಒಂದು ಪ್ರಾಪರ್ ಪ್ಲ್ಯಾನಿಂಗು ಮತ್ತು ಪಾಲಿಸಿ ಇಂಪ್ಲಿಮೆಂಟೇಷನ್ನ ಒಂದು ಐಡಿಯಾನ ನೀವು ಮಾಡಿರಬೇಕು, ಒಬ್ಬ ಮ್ಯಾನೇಜರ್ ಆಗಿ ಇಟ್ಕೊಳ್ಬೇಕು. ಯಾಕೆ? ಬಿಕಾಸ್ ಆ ಥರ ಒಂದು ಪ್ಲ್ಯಾನ್ನ ಇಟ್ಕೊಂಡಾಗ್ಲೇ ಏನು ಮಾಡೋಕ್ಕಾಗತ್ತೆ, ನಿಮಗೆ ನೀಟಾಗಿ ಎಕ್ಸಿಕ್ಯೂಟ್ ಮಾಡ್ಬೋದು ನಿಮ್ಮ ಕೆಲಸನ. ಇಲ್ಲ ಅಂತಂದರೆ ವಿತೌಟ್ ಪ್ರಾಪರ್ ಪ್ಲ್ಯಾನಿಂಗ್ ಅಂತಂದರೆ ಸೊ ಯು ಕಾಂಟ್ ಎಕ್ಸಿಕ್ಯೂಟ್ ಯುವರ್ ಪ್ಲ್ಯಾನ್ಸ್ ಅಂತ. Then for sincere performance of each responsibility center, the organized environment must be conducive ಅಂತ. ಒಂದು ಆರ್ಗನೈಸೇಷನಲ್ಲಿ ನಿಮ್ಮ ಆರ್ಗನೈಸೇಷನ್ನ ಒಂದು ಓವರಾಲ್ ಪರ್ಫಾರ್ಮೆನ್ಸು ಚೆನ್ನಾಗಿರಬೇಕು ಅಂತ ಅಂದರೆ, ಸೊ ಯುವರ್ ಆರ್ಗನೈಸೇಷನಲ್ ಎನ್ವಿರಾನ್ಮೆಂಟ್ ಶುಡ್ ಬಿ ಅ ಕಂಡ್ಯೂಸಿವ್ ಅಂತ. ನಾವು ಕಂಡ್ಯೂಸಿವ್ ಅಂತ ಅಂದರೆ ಅರ್ಥ ಏನು? ನೀವು ಏನೇ ಒಂದು ಆಕ್ಟಿವಿಟಿ ಪರ್ಫಾರ್ಮ್ ಮಾಡಿದ್ರೂ ಸಹ ಅದಕ್ಕೆ ತಕ್ಕನಾಗಿರೋಂಥ ಒಂದು ರಿಟರ್ನ್ಸ್ಗಳು ಸಿಗೋ ಹಾಗೆ ಇರಬೇಕು, ಅಥವಾ ಒಂದು ಪ್ರಾಪರ್ ಔಟ್ಪುಟ್ ಸಿಗೋ ಹಾಗಿರ್ಬೇಕು. ದಟ್ ಇಸ್ ವಾಟ್ ವಿ ಕಾಲ್ ಅಸ್ ಕಂಡ್ಯೂಸಿವ್ ಅಂತ ಕರಿತೀವಿ. ಅಂದರೆ ಆರ್ಗನೈಸೇಷನ್ ಎನ್ವಿರಾನ್ಮೆಂಟು ಅಷ್ಟು ಸಪೋರ್ಟಿವ್ ಆಗಿರಬೇಕು ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಆಫ್ ಈಚ್ ರೆಸ್ಪಾನ್ಸಿಬಿಲಿಟೀಸ್ನ ನೀವು ಹೇಳಬೇಕಾದ್ರೆ ಅಂತ ಹೇಳ್ತಾರೆ. ಇಷ್ಟೊತ್ತಂಗ ಮಾತಾಡಿದ್ದೇನು, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗು ಎಫೆಕ್ಟಿವ್ ಆಗಿ ರನ್ ಆಗಬೇಕು ಅಂತ ಅಂದರೆ ಏನೇನೋ ಪ್ರೀ ರಿಕ್ವೈರ್ಮೆಂಟ್ಸ್ಗಳನ್ನ ಇಟ್ಕೊಂಡಿರಬೇಕು ಅನ್ನೋದನ್ನ ನೀವು ಪ್ರೀ ರಿಕ್ವಿಸಿಟ್ಸಲ್ಲಿ ನೋಡಿದ್ರಿ.
ಸರ್ ಹಾಗಾದರೆ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ನ ಆಬ್ಜೆಕ್ಟಿವ್ ಏನು? ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ನಾವು ಏನು ಮಾತಾಡ್ತಾ ಇದ್ದೀವಿ, ಈ ಮಾತಾಡ್ತಿರೋವಂಥ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಕಾನ್ಸೆಪ್ಟ್ ಇದೆಯಲ್ಲ, ಸೊ ಈ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ನ ಇಟ್ಕೊಳ್ಳೋವಂಥ ಉದ್ದೇಶ ಇಷ್ಟೇ. ಇವತ್ತು ನಾನೊಬ್ಬ ಕಂಪನಿಯ ಓನರ್ ಆಗಿದ್ಕೊಂಡು ನಾನು ಒಬ್ಬನೇ ಎಲ್ಲ ಕೆಲಸನೂ ಮಾಡೋದಕ್ಕಾಗಲ್ಲ. ಅಥವಾ ಇವತ್ತೊಬ್ಬ ಕಂಪ್ನಿಯಲ್ಲಿ ಯಾರೋ ಒಬ್ಬ CEO CFO ಇರ್ತಾನೆ ಅಂದರೆ ಅವನೊಬ್ಬನೇ ಎಲ್ಲ ಕೆಲಸನೂ ಮಾಡೋದಕ್ಕಾಗಲ್ಲ. ಅಥವಾ ಒಬ್ಬ ಕಂಪ್ನಿಲಿ ಒಬ್ಬ ಮ್ಯಾನೇಜಿಂಗ್ ಡೈರೆಕ್ಟರ್ ಅಥವಾ ಜನರಲ್ ಮ್ಯಾನೇಜರ್ ಇದ್ದಾನೆ ಅಂತಂದ್ರೆ ಅವನೊಬ್ಬನೇ ಎಲ್ಲ ಕೆಲಸ ಮಾಡೋದಕ್ಕಾಗಲ್ಲ. ನಾವು ಈ ಥರ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಏನು ಮಾಡ್ತಾರೆ, ಅವರು ಎಷ್ಟೊಂದು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ನ ತೆಗಿತಾರೆ. ಆ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ಸ್ಗೆ ಏನು ಮಾಡ್ತಾರೆ, ಒಬ್ಬೊಬ್ಬ ವ್ಯಕ್ತಿನ ಏನು ಮಾಡ್ತಾರೆ ನೇಮಿಸಿ ಅದರ ಒಂದು ಸೂಪರ್ವಿಷನ್ ಮಾಡಲಿ ಅಂತ ಏನು ಮಾಡ್ತಾರೆ ಹೇಳ್ಕೊಡ್ತಾರೆ. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಈಚ್ ಆ್ಯಂಡ್ ಎವ್ರಿ ಟಾಸ್ಕು ಏನಾಗುತ್ತೆ ಕಾನ್ಸಂಟ್ರೇಟ್ ಮಾಡಿ ಕರೆಕ್ಟಾಗಿ ರನ್ ಆಗ್ತಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಂಥ ಒಂದು ಎಬಿಲಿಟಿ ಕ್ರಿಯೇಟ್ ಆಗೋದ್ರಿಂದನೇ ಈ ಒಂದು ಓವರಾಲ್ ಆರ್ಗನೈಸೇಷನ್ ಸ್ಟ್ರಕ್ಚರ್ನ ಏನು ಮಾಡಿದ್ದಾರೆ, ಸಬ್ ಡಿವಿಷನ್ ಆಗಿ ಏನು ಮಾಡಿದ್ದಾರೆ, ಡಿವೈಡ್ ಮಾಡ್ಕೊಂಡಿದ್ದಾರೆ. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ದ ಓವರಾಲ್ ಪರ್ಫಾರ್ಮೆನ್ಸ್ ಆಫ್ ಅನ್ ಆರ್ಗನೈಸೇಷನ್ ಆಗುತ್ತೆ, ಇಂಪ್ರೂವ್ ಆಗುತ್ತೆ ಅನ್ನೋ ಒಂದು ಉದ್ದೇಶ. ದಟ್ ಈಸ್ ವಾಟ್ ದ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಇಟ್ ಸೇಸ್. ಬೇರೆ ಇನ್ನೇನು ಹೊಸ ವಿಚಾರ ಇಲ್ಲ ಇಲ್ಲಿ. ಸರ್ ಹಾಗಾದ್ರೆ ಏನೇನು ಆಬ್ಜೆಕ್ಟಿವ್ಸು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ಸ್ನು? ಒಂದು ಓವರಾಲ್ ಆರ್ಗನೈಸೇಷನ್ ಗೋಲ್ಸ್ ಆರ್ ಬ್ರೋಕನ್ ಡೌನ್ ಇಂಟು ಸ್ಮಾಲ್ ಗೋಲ್ಸ್. ಈಚ್ ಆಫ್ ದ ಸ್ಮಾಲ್ ಗೋಲ್ಸ್ ಇಸ್ ಮೆಂಟ್ ಫಾರ್ ಬೆಟರ್ ಅಚೀವ್ಮೆಂಟ್ ಆಫ್ ಅ ರೆಸ್ಪಾನ್ಸಿಬಿಲಿಟಿ ಸೆಂಟರ್ ಅಂತ. ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ನ ಉದ್ದೇಶ ಇಷ್ಟೇ. ಏನು ಅಂತ ಅಂದರೆ, ಒಂದು ಓವರಾಲ್ ಆರ್ಗನೈಸೇಷನ್ ಗೋಲ್ನ ಅಚೀವ್ ಮಾಡೋದಕ್ಕೋಸ್ಕರ ಸೊ ಸಣ್ಣ ಭಾಗಗಳಾಗಿ ಸಣ್ಣ ಆಬ್ಜೆಕ್ಟಿವ್ಸ್ನ ಇಟ್ಕೊಂಡು ಹೋಗ್ತಾರೆ. ಈಗ ಸಿಂಪಲ್ ಎಕ್ಸಾಂಪಲ್ ಆಗಿ ಹೇಳಬೇಕು ಅಂತ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಇವತ್ತು ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ಅಂತ ಅನ್ಕೊಳ್ಳಿ. ಅವರ ಒಂದು ಗೋಲ್ ಬಂದು ಏನಂತಿರುತ್ತೆ ಅಂತ ಅಂದರೆ, ಯಾವುದೋ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅನ್ಕೊಳ್ಳಿ. ಅವ್ರದ್ದು ಗೋಲ್ ಬಂದು ಏನಿರುತ್ತೆ ಅಂತ ಅಂದರೆ ಎಜುಕೇಷನ್ ಫಾರ್ ಆಲ್ ಅಂತ ಇರುತ್ತೆ ಅಂತ ಅನ್ಕೊಳ್ಳಿ. ದಟ್ ಇಸ್ ಒನ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಎಜುಕೇಷನ್ ಫಾರ್ ಆಲ್ ಅಂದರೆ ಅರ್ಥ ಏನು? ಎಜುಕೇಷನ್ನ ಎಲ್ಲ ವರ್ಗದವರಿಗೂ ಕೊಡಬೇಕು ಅಂತ ಅನ್ನೋದು ಅದರ ಒಂದು ಆಬ್ಜೆಕ್ಟಿವ್. ಹೀಗೆ ಸುಮ್ಮನೆ ಒಂದು ಆಬ್ಜೆಕ್ಟಿವ್ ಇಟ್ಕೊಂಡ್ಬಿಟ್ರೆ ಸಾಕಾ? ಇದರಲ್ಲಿ ನಾನು ಸಬ್ ಡಿವಿಷನ್ ಆಗಿ ಸಬ್ ಗೋಲ್ಸ್ಗಳನ್ನ ಇಟ್ಕೊಳ್ಬೇಕು ತಾನೆ? ನಾವು ಎಲ್ಲ ವರ್ಗದವ್ರಿಗೂ ನಾನು ಎಜುಕೇಷನ್ ಕೊಡ್ತಾ ಇದ್ದೀನಿ ಅಂತ ಅಂದರೆ ಅರ್ಥ, ಇಲ್ಲಿ ಪೂರ್ ಪೀಪಲ್ ಇರ್ತಾರೆ, ರಿಚ್ ಪೀಪಲ್ ಇರ್ತಾರೆ. ನಾವು ಈಗ ಎಲ್ಲ ಥರದವ್ರಿಗೂ ನಾನು ಎಜುಕೇಷನ್ ಕೊಡಬೇಕು ಅಂತ ಅಂದರೆ ಸೊ ಮನಿ ಮ್ಯಾಟರ್ಸ್. ಇವಾಗ ಕೆಲವ್ರಿಗೆ ತುಂಬ ಹಣ ಶ್ರೀಮಂತರಿರ್ತಾರೆ, ಕೆಲವರು ತುಂಬ ಬಡವರು ಇರ್ತಾರೆ. ನಾವು ಆ ಟೈಮಲ್ಲಿ ಏನು ಮಾಡ್ಬೇಕು, ನಿನ್ನ ಗೋಲ್ ಇರೋದೇನು ಎಜುಕೇಷನ್ ಫಾರ್ ಆಲ್. ಅವಾಗ ನೀನು ಸಬ್ ಗೋಲ್ ಏನು ಮಾಡ್ಕೊಳ್ತೀಯಾ? ಓಕೆ, ಎಜುಕೇಶನ್ ಶುಡ್ ಬಿ ಗಿವನ್ ಅಟ್ ಅಫೋರ್ಡಬಲ್ ಕಾಸ್ಟ್ ಅಂತ ಹಾಕ್ತೀರಾ. ಅಂದ್ರೆ ಅರ್ಥ ಏನು? ಎಜುಕೇಶನ್ ಶುಡ್ ಬಿ ಗಿವನ್ ಅಟ್ ಅಫೋರ್ಡಬಲ್ ಕಾಸ್ಟ್ ಅಂದ್ರೆ ಅರ್ಥ ಏನು? ಯಾರಾದ್ರೂ ಹೇಳಿ. ಎಜುಕೇಶನ್ ಶುಡ್ ಬಿ ಗಿವನ್ ಅಟ್ ಅಫೋರ್ಡಬಲ್ ಕಾಸ್ಟ್ ಅಂದ್ರೆ, ಹಾ ನಿಖಿತಾ ಏನಂಗಂದ್ರೆ? ಸರಿ, ಅಂದ್ರೆ ಎಲ್ಲಾ ವರ್ಗದವರು ಫೀಸ್ನ ಕಟ್ಬಹುದು ಅಂತ. ಹಾ, ಅಂದ್ರೆ ಅರ್ಥ ಐದರ್ ಶ್ರೀಮಂತ ಆಗ್ಲಿ ಬಡವ ಆಗ್ಲಿ ಎಲ್ಲವನ್ಗೂ ನಾನು ಫಿಕ್ಸ್ ಮಾಡೋ ಪ್ರೈಸು ಅವ್ರಿಗೆ ಪೇ ಮಾಡಿ ಎಜುಕೇಶನ್ ಕೊಡುವಂತ ಕೆಪಾಸಿಟಿ ಬರೋ ಹಾಗೆ ನಾನು ಏನ್ ಮಾಡಬೇಕು, ಫೀಸ್ನ ಇಟ್ಕೊಳ್ಬೇಕು ಅಂತ. ನಾವು ಇಲ್ಲೇನಾಯ್ತು ನೋಡಿ, ನನ್ನ ಇಂಟೆನ್ಷನ್ ಮೇಜರ್ ಗೋಲ್ ಇದ್ದಿದ್ದೇನು ಎಜುಕೇಶನ್ ಫಾರ್ ಆಲ್ ಅಂತ. ಬಟ್ ಆದ್ರೆ ನಾನು ಮಾಡ್ಕೊಂಡಿದ್ದಂತ ಒಂದು ಸಣ್ಣ ಆಬ್ಜೆಕ್ಟಿವ್ ಏನು ಅಂದ್ರೆ ಎಜುಕೇಶನ್ ಅಟ್ ಅಫೋರ್ಡಬಲ್ ಕಾಸ್ಟ್ ಅಂತ. ನಾವು ಈ ತರ ಸಬ್ ಡಿವಿಷನ್ ಗೋಲ್ಸ್ನ ಮಾಡಿದಷ್ಟು ಏನಾಗ್ತಾ ಹೋಗುತ್ತೆ, ನಿಮಗೆ ಓವರ್ ಆಲ್ ಪರ್ಫಾರ್ಮೆನ್ಸ್ನ ನೀವು ಅಚೀವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರಲ್ಲ. ಸೊ ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ first objective. Second objective, with the attached responsibility, each responsibility center is tied up and there is adequate authority so that responsibility can be discharged ಅಂತ. ನಾವು ಯಾವುದೇ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ನಾವೇನು ಅಲಾಟ್ ಮಾಡಿದ್ರು ಅದಕ್ಕೆ ಆದಂಥ ಒಂದು ಪ್ರಾಪರ್ ರೆಸ್ಪಾನ್ಸಿಬಿಲಿಟಿ ಸೆಂಟರ್ ಅಂತ ಇರುತ್ತೆ. ಅದನ್ನ ಏನು ಮಾಡ್ತಾರೆ, ಸೊ ಕಂಬೈನ್ ಮಾಡಿರ್ತಾರೆ. ಸೊ ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟೀಸ್ನ ಡಿಸ್ಚಾರ್ಜ್ ಮಾಡಬೇಕಾದಾಗ ಅದರದೇ ಆದಂಥ ಒಂದು ಪ್ರಾಪರ್ ಅಥಾರಿಟಿ ವೇಲಿ ಏನಾಗ್ತಾ ಹೋಗುತ್ತೆ, ರನ್ ಆಗಬೇಕಾಗತ್ತೆ. ನಾವು ಅರ್ಥ ಸಿಂಪಲ್ಲು. ಇವತ್ತು ನಾನು ಯಾವುದೋ ಒಂದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇಟ್ಕೊಂಡಿರ್ತೀನಿ. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ನಾನು ಏನು ಮಾಡ್ತೀನಿ, ರಾ ಮೆಟೀರಿಯಲ್ನ ಪರ್ಚೇಸ್ ಡಿಪಾರ್ಟ್ಮೆಂಟಿಂದ ತೊಗೊಂಡು ಬಂದು ಏನು ಮಾಡ್ತೀನಿ, ಸೊ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಮ್ಯಾನುಫ್ಯಾಕ್ಚರ್ ಆದಮೇಲೆ ಏನು ಮಾಡ್ತೀನಿ, ಯಾವುದೋ ಒಂದು ವೇರ್ ಹೌಸ್ಗೂ ಏನು ಮಾಡ್ತೀನಿ, ಕಳಿಸ್ಕೊಡ್ತೀನಿ. ನಾವು ಇಲ್ಲಿ ಆ್ಯಸ್ ಅ ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಏನು ಅಂತ ಅಂದರೆ, ಸೊ ನನ್ನ ಒಂದು ಆಬ್ಜೆಕ್ಟಿವ್ ಏನು, ನನ್ನ ಒಂದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ
ಓಕೆ, ವಿತೌಟ್ ಎನಿ ವೇಸ್ಟೇಜು ನನ್ನ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಬೇಕು ಅನ್ನೋದು. ನಾವು ಅಲ್ಲಿ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಏನಾಗ್ತಾ ಹೋಯ್ತು, ಅಟ್ಯಾಚ್ ಆಗ್ತಾ ಹೋಯ್ತು. ಆ ಅಟ್ಯಾಚ್ ಆಗಿದ್ದು ಯಾವ್ದು ಕನೆಕ್ಟಿವಿಟಿ ಆಯಿತು, ಓಕೆ ನಾನು ವೇಸ್ಟೇಜ್ನ ಕಡಿಮೆ ಮಾಡಿದಷ್ಟು ಕಾಸ್ಟ್ ಏನಾಗುತ್ತೆ ನನಗೆ ಕಡಿಮೆ ಆಗುತ್ತೆ ಅಂತ. ನಾವು ಈ ಕಾಸ್ಟ್ ಬಂದು ರೆಸ್ಪಾನ್ಸಿಬಿಲಿಟಿ ಸೆಂಟರು, ಈ ಆಬ್ಜೆಕ್ಟಿವ್ ಏನೋ ವೇಸ್ಟ್ ಮ್ಯಾನೇಜ್ಮೆಂಟ್ ಬಂದು ನನ್ನ ರೆಸ್ಪಾನ್ಸಿಬಿಲಿಟಿ. ಈ ಥರ ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಇಟ್ಟಾಗ ಏನಾಗ್ತಾ ಹೋಗುತ್ತೆ, ಅದನ್ನು ಅಚೀವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ದಟ್ ಈಸ್ ದ ಥರ್ಡ್ ಆಬ್ಜೆಕ್ಟಿವ್. Then second objective. Third objective is at the end of the period, evaluation is done of the performance of each responsibility center and the comparison of the performance is done with the predetermined target. ಯಾವತ್ತೂ ಅಷ್ಟೇ ನನ್ನ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ನ ಮಾಡೋ ಉದ್ದೇಶ ಏನು ಅಂತ ಅಂದರೆ ಒಂದು ಪರ್ಫಾರ್ಮೆನ್ಸ್ನ ಮೆಜರ್ ಮಾಡೋದಕ್ಕೆ. ಸೊ ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗು ಏನನ್ನ ಹೆಲ್ಪ್ ಮಾಡುತ್ತೆ ಅಂತ ಅಂದರೆ ಒಂದು ಪರ್ಫಾರ್ಮೆನ್ಸ್ನ ಮೆಜರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ದೆನ್ thorough study is made of the achievements which are above or below our targets and remedial measures adopted. ಎಲ್ಲೇ ಒಂದು ಕಡೆ ಪ್ರಾಬ್ಲಮ್ ಆದರೂ ಸಹ ಅದಕ್ಕೆ ತಕ್ಕನಾಗಿರುವಂಥ ರೆಮಿಡಿಯಲ್ ಆಕ್ಟಿವಿಟೀಸ್ಗಳನ್ನ ತಗೊಳ್ಳೋದಕ್ಕೆ ಈ ಒಂದು ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗು ನಿಮಗೆ ರಿಕ್ವೈರ್ಡ್ ಆಗುತ್ತೆ ಅಂತ ಹೇಳ್ತಾರೆ. ದೆನ್ assessment made of the contribution made by each responsibility center and examination is done how far it's possible for the contribution to fulfilling its share in the ultimate organization growth. ಯಾವ ರೀತಿ ಈಚ್ ಆ್ಯಂಡ್ ಎವ್ರಿ ರೆಸ್ಪಾನ್ಸಿಬಿಲಿಟಿ ಸೆಂಟರ್ಸು ಒಂದು ಆರ್ಗನೈಸೇಷನ್ ಪರ್ಫಾರ್ಮೆನ್ಸ್ನ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ ಅನ್ನೋದನ್ನ ಈ ಒಂದು ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಮುಖಾಂತರ ಏನು ಮಾಡ್ಬೋದು, ಸ್ಟಡಿ ಮಾಡ್ಬೋದು. ದೆನ್ ಎಂಫಸಿಸ್ ಗಿವನ್ ಆನ್ ದ ಕಂಟ್ರೋಲಿಂಗ್ ಆಫ್ ದ ಕಾಸ್ಟ್ ಥ್ರೂ ಪ್ಲಾನಿಂಗ್ ಅಂತೆ. ಸೊ ನಿಮ್ಮ ಒಂದು ಆರ್ಗನೈಸೇಷನ್ ಅಲ್ಲಿ ಒಂದು ಪ್ರಾಪರ್ ಪ್ಲಾನಿಂಗ್ ಮಾಡಿಕೊಂಡು ಕಾಸ್ಟ್ನ ಕಂಟ್ರೋಲ್ ಮಾಡೋದಕ್ಕೆ ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗು ಬೇಕಾಗತ್ತೆ ಅಂತ ಹೇಳ್ತಾರೆ. ದೆನ್ use is made of the principle of management by exception. Now, for the purpose of recording, management by exception, for the purpose of recording only those data where the actual performance of responsibility center falls short of that set target and where the variance is beyond the reasonable limit anta. Now, ಏನಿದು ಮ್ಯಾನೇಜ್ಮೆಂಟ್ ಎಕ್ಸೆಪ್ಷನ್ ಅಂತ ಅಂದರೆ, ಮ್ಯಾನೇಜ್ಮೆಂಟ್ ಎಕ್ಸೆಪ್ಷನ್ ಅಂತ ಅಂದರೆ ಇಟ್ಸ್ ಒನ್ ಆಫ್ ಅ ಸ್ಟೈಲ್ ಆಫ್ the business management which mainly focuses on identifying and handling the deviation from the practice. ಅಂದರೆ ಅರ್ಥ ಸಿಂಪಲ್ಲು, ಇವತ್ತು ನನ್ನ ಆರ್ಗನೈಸೇಷನಲ್ಲಿ ಪ್ರೊಡಕ್ಷನ್ ಆದಮೇಲೆ ನನ್ನ ವೇರ್ ಹೌಸ್ಗೆ ತಗೊಂಡೋಗಿ ಇಟ್ಕೊಳ್ಬಾರ್ದು, ನಾನು ಅದನ್ನು ಡೈರೆಕ್ಟಾಗಿ ಏನು ಮಾಡಬೇಕು, ಕನ್ಸ್ಯೂಮರ್ಗೆ ಕಳಿಸ್ಕೊಡ್ಬೇಕು ಅನ್ನೋದು ನಾನೊಂದು ಇಂಟೆನ್ಷನ್ ಇರುತ್ತೆ ಅಂದ್ಕೊಳ್ಳಿ. ಬಟ್ ಆದರೆ ಆಗ್ತಾ ಇಲ್ಲ ಅದು. ನಾನು ಅದರಿಂದ ಏನಾಗ್ತಾ ಇದೆ, ನಾನು ತಗೊಂಡೋಗಿ ಗೋಡೌನ್ಗೆ ಹಾಕ್ತಾ ಇದ್ದೀನಿ, ನಾನು ಇನ್ಸ್ಟೆಡ್ ಆಫ್ ಸೆಲ್ಲಿಂಗ್ ಇಟ್ ಅದ ಮಾರ್ಕೆಟ್ ಅಂತ. ಇಲ್ಲಿ ಏನಾಯ್ತು ನೋಡಿ, ನೀನು ಪ್ರಿನ್ಸಿಪಲ್ ಇಟ್ಕೊಂಡಿದ್ದೇನು, ಡೈರೆಕ್ಟಾಗಿ ಮಾರ್ಕೆಟಿಗೆ ಸೇಲ್ ಮಾಡಬೇಕು ಅಂತ. ಬಟ್ ಆದರೆ ಇಲ್ಲಿ ಆಗ್ತಿರೋದೇನು, ನೀನು ತಗೊಂಡೋಗ್ಬಿಟ್ಟು ಏನು ಮಾಡ್ತೀಯ, ವೇರ್ ಹೌಸ್ಗೆ ಹಾಕಿ ವೇರ್ ಹೌಸಿಂದ ಏನು ಮಾಡ್ತಿದ್ಯಾ, ನೀನು ಮಾರ್ಕೆಟಿಗೆ ಬಿಡ್ತಾ ಇದೆಯೋ. ಇಲ್ಲಿ ಏನಾಯಿತು, ದೇರ್ ಇಸ್ ಸಮ್ ಡಿವಿಯೇಷನ್ ಹ್ಯಾಪನ್ಡ್ ಇನ್ ದ ಪ್ರಾಕ್ಟೀಸ್ ಆಫ್ ಯುವರ್ ಆರ್ಗನೈಸರ್. ದಿಸ್ ಈಸ್ ವಾಟ್ ವಿ ಕಾಲ್ ಆಸ್ ಅ ಮ್ಯಾನೇಜ್ಮೆಂಟ್ ಎಕ್ಸೆಪ್ಷನ್. ಈ ಥರ ಮ್ಯಾನೇಜ್ಮೆಂಟ್ ಬೈ ಎಕ್ಸೆಪ್ಷನ್ ಅನ್ನೋ ಕಾನ್ಸೆಪ್ಟ್ ಇಟ್ಕೊಳ್ಳೋದ್ರಿಂದ ಏನು ಗೊತ್ತಾಗುತ್ತೆ ನಿಮಗೆ, ಎಲ್ಲೆಲ್ಲಿ ಡಿವಿಯೇಷನ್ಸು ಎಲ್ಲೆಲ್ಲಿ ಚೇಂಜಸ್ ಆಗ್ತಾ ಇದೆ ಅನ್ನೋದು ಏನಾಗುತ್ತೆ, ನಿಮಗೆ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಇಷ್ಟು ನಿಮ್ಮ ಏನು 6-7 ಕಾನ್ಸೆಪ್ಟ್ ಹೇಳೋದಲ್ಲ, ಇಷ್ಟು ನಾವೇನಂತ ಕರಿತೀವಿ, ಆಬ್ಜೆಕ್ಟಿವ್ಸ್ ಆಫ್ ಯುವರ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್. ಸರ್, ಈ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ನ ಇಟ್ಕೊಳ್ಳೋದ್ರಿಂದ ನಮ್ಗೆ ಏನಾದರೂ ಹೆಲ್ಪ್ ಆಗುತ್ತಾ? ಅಫ್ಕೋರ್ಸ್ ಹೆಲ್ಪ್ ಆಗುತ್ತೆ. ಏನು ಹೆಲ್ಪ್ ಆಗುತ್ತೆ? ಒಂದು ಡಿಸೆಂಟ್ರಲೈಸೇಷನ್. ನಾನು ಆವಾಗಲೇ ಹೇಳ್ದಂಗೆ ನಿಮಗೆ 1000 ಜನ ಕೆಲಸಗಳನ್ನ ಮಾಡೋದ್ರ ಜಾಗದಲ್ಲಿ ಬರೀ 10 ಜನ ಕೆಲಸ ಮಾಡೋದಕ್ಕೂ ಭಾರಿ ವ್ಯತ್ಯಾಸ ಇದೆ. ಅಂದರೆ ತುಂಬ ರಿಸ್ಕು, ಬರ್ಡನ್ನು, ವರ್ಕ್ಲೋಡ್ ಹೆವಿ ಆಗೋದು, ಈ ಥರ ಪ್ರಾಬ್ಲಮ್ ಇರೋದ್ರಿಂದ ಡಿಸೆಂಟ್ರಲೈಸೇಷನ್ ಅಂತ ಅಂದರೆ ಅರ್ಥ ಸ್ಮಾಲರ್ ಸಬ್ ಯೂನಿಟ್ಸ್ ಆಗಿ ಏನು ಮಾಡ್ಬೋದು, ಆರ್ಗನೈಸೇಷನ್ನ ಡಿವೈಡ್ ಮಾಡೋದ್ರಿಂದ ಸೊ ಒಬ್ಬೊಬ್ಬರು ಅವ್ರದ್ದಾದಂಥ ಒಂದು ಆಬ್ಜೆಕ್ಟಿವ್ಸ್ನ ಈಸಿಯಾಗಿ ಏನು ಮಾಡ್ಬೋದು, ಹ್ಯಾಂಡಲ್ ಮಾಡ್ಬೋದು ಅನ್ನೋದು ಒಂದು ಆಬ್ಜೆಕ್ಟಿವ್. ಸೆಕೆಂಡು ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್. ಸೊ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಬಂದೇನು, ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಇರೋದ್ರಿಂದ ಯಾವ್ಯಾವ ಡಿಪಾರ್ಟ್ಮೆಂಟು ಅಥವಾ ಯಾವ್ಯಾವ ಸೆಂಟರ್ಸು ಯಾವ್ಯಾವ ರೀತಿ ವರ್ಕ್ ಮಾಡ್ತಾ ಇದೆ, ಸೊ ಚೆನ್ನಾಗಿ ವರ್ಕ್ ಮಾಡ್ತಿದ್ಯಾ ಇಲ್ವಾ, ಮಾಡ್ತಾ ಇಲ್ಲ ಅಂದರೆ ಏನೇನು ಪ್ರಾಬ್ಲಮ್ ಆಗ್ತಿದೆ, ಈ ಒಂದು ಆಸ್ಪೆಕ್ಟ್ಸ್ಗಳನ್ನ ನೀವೇನು ಮಾಡ್ಬೋದು, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗಿಂದ ಚೆಕ್ ಮಾಡ್ಕೊಳ್ಬೋದು. ದೆನ್ ಮೋಟಿವೇಶನ್. ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಅನ್ನೋದು ಒಬ್ಬ ಇಂಡಿವಿಜುವಲ್ ವ್ಯಕ್ತಿನ ಏನು ಮಾಡುತ್ತೆ, ಮೋಟಿವೇಟ್ ಮಾಡುತ್ತೆ. ಯಾಕಂದರೆ ಬೇರೆ ಡಿಪಾರ್ಟ್ಮೆಂಟ್ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾನೆ ಅಂತ ಅಂದರೆ ನನ್ನ ಡಿಪಾರ್ಟ್ಮೆಂಟ್ ಯಾಕೆ ಚೆನ್ನಾಗಿ ವರ್ಕ್ ಮಾಡ್ತಾ ಇಲ್ಲ, ಏನು ಮಿಸ್ಟೇಕ್ ಮಾಡ್ತೇನೆ. ಸೊ ಈ ಥರ ಕ್ಲೀನಾಗಿ ಅಬ್ಸರ್ವ್ ಮಾಡಿ ತನ್ನ ಪರ್ಫಾರ್ಮೆನ್ಸ್ನ ಏನು ಮಾಡ್ಬೋದು, ಇಂಪ್ರೂವ್ ಮಾಡೋದಕ್ಕೆ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ ಇದು.
ಅದಾದ್ಮೇಲೆ ಟ್ರಾನ್ಸ್ಫರ್ ಪ್ರೈಸಿಂಗ್ ಅಂತ ಇದೆ. ನಾನು ಟ್ರಾನ್ಸ್ಫರ್ ಪ್ರೈಸಿಂಗ್ ಬಗ್ಗೆ ನಾನು ಈ ಚಾಪ್ಟರ್ ಈ ಕಾನ್ಸೆಪ್ಟ್ ಆದ್ಮೇಲೆ ಮಾತಾಡ್ತೀನಿ, ನಾನು ಇವಾಗಲೇ ಮಾತಾಡಲ್ಲ. ಅದಾದ್ಮೇಲೆ ಬಂದು ಡ್ರಾಪ್ ಆರ್ ಕಂಟಿನ್ಯೂ ದ ಡಿಸಿಷನ್. ಸೊ ಕೆಲವೊಂದ್ಸಲಿ ಒಂದು ಆರ್ಗನೈಸೇಷನ್ ಅಲ್ಲಿ ಒಂದೊಂದು ಈಚ್ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲವೊಂದು ಪ್ಲಾನ್ಗಳು ಮಾಡಿದ್ರೆ ಅದು ವರ್ಕ್ ಆಗ್ತಾ ಇದೆಯಾ ಇಲ್ವಾ, ವರ್ಕ್ ಆಗ್ತಿಲ್ಲ ಅಂತ ಅಂದ್ರೆ ಅದನ್ನ ನಾನು ಡ್ರಾಪ್ ಮಾಡ್ಲಾ ಇಲ್ಲ ಕಂಟಿನ್ಯೂ ಮಾಡ್ಲಾ, ಈ ತರ ಡಿಸಿಷನ್ಸ್ಗಳನ್ನ ನೀವೇನ್ ಮಾಡ್ಬೋದು ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಸಿಸ್ಟಮ್ ಇಂದ ಸೊ ಅಚೀವ್ ಮಾಡ್ಬೋದು ಅಂತ ಹೇಳ್ತಾರೆ. ಒಟ್ನಲ್ಲಿ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಅನ್ನೋದು ಒಂದು ಏನ್ ಕಾನ್ಸೆಪ್ಟ್ ಇದೆ, ಈ ಕಾನ್ಸೆಪ್ಟ್ ಬಂದು ಏನು ಅಂತ ಅಂದ್ರೆ ಒಂದು ಆರ್ಗನೈಸೇಷನ್ ನ ಒಂದು ಓವರ್ ಆಲ್ ಆಬ್ಜೆಕ್ಟಿವ್ ಏನಿರುತ್ತೆ ಆ ಆಬ್ಜೆಕ್ಟಿವ್ ನ ಅಚೀವ್ ಮಾಡೋದಕ್ಕೆ ಈ ಒಂದು ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಅನ್ನೋದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ನಾವು ಸೊ ನಮಗೆ ಅರ್ಥ ಆಗಿದ್ದು ಏನು ಇವತ್ತಿನ ಕ್ಲಾಸಲ್ಲಿ, ಒಂದು ಪ್ರೀ ರಿಕ್ವಿಸಿಟ್ಸ್ ಆಫ್ ಅ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಸಿಸ್ಟಮ್ ಅಂಡ್ ಸೆಕೆಂಡ್ ಒನ್ ಇಸ್ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ದ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಸಿಸ್ಟಮ್ ಅಂಡ್ ಥರ್ಡ್ಲಿ ಸೊ ಏನು ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಅನ್ನೋದು ಒಂದು ಆರ್ಗನೈಸೇಷನ್ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ಏನು ಮಾಡಿದ್ವಿ ನೋಡಿದ್ವಿ. ಇದಾದ್ಮೇಲೆ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಯೂಶಲಿ ಕೇಳ್ತಾ ಇರ್ತಾರೆ ಎಕ್ಸಾಮ್ ಅಲ್ಲಿ, ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ನ ಇಂಪ್ಲಿಮೆಂಟ್ ಮಾಡೋ ಹಿಂಗೆ ಏನೇನು ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅಂತ ನಿಮಗೆ ಹೇಳ್ತಾರೆ. ಅದರಲ್ಲಿ ನಿಮಗೆ ಒಂದು 5 ಸ್ಟೆಪ್ಸ್ಗಳಿದ್ದಾವೆ. ಆ 5 ಸ್ಟೆಪ್ಸ್ ಏನೇನು ಅಂತ ವಿಲ್ ಡಿಸ್ಕಸ್ ಇಟ್ ನಾವು. ಒಂದು ಐಡೆಂಟಿಫೈಯಿಂಗ್ ದ ರೆಸ್ಪಾನ್ಸಿಬಿಲಿಟಿ ಸೆಂಟರ್ಸ್ ಅಂತ ಕರಿತೀವಿ. ಐಡೆಂಟಿಫೈಯಿಂಗ್ ದ ರೆಸ್ಪಾನ್ಸಿಬಿಲಿಟಿ ಸೆಂಟರ್ಸ್ ಅಂತ. ಸರ್ ಏನಿದು ಐಡೆಂಟಿಫಿಕೇಶನ್ ಆಫ್ ರೆಸ್ಪಾನ್ಸಿಬಿಲಿಟಿ ಸೆಂಟರ್? ಸರ್ ರೆಸ್ಪಾನ್ಸಿಬಿಲಿಟಿ ಸೆಂಟರ್ ಅಂತ ಅಂದ್ರೆ ಏನು? ಇಟ್ ಈಸ್ ಅ ಸಬ್ ಯೂನಿಟ್ ಇನ್ ಅನ್ ಆರ್ಗನೈಸೇಷನ್ ಹೂಸ್ ಮ್ಯಾನೇಜರ್ ಇಸ್ ಹೆಲ್ಡ್ ಅಕೌಂಟಬಲ್ ಫಾರ್ ಸ್ಪೆಸಿಫಿಕ್ ಫೈನಾನ್ಷಿಯಲ್ ರಿಸಲ್ಟ್ಸ್. ಒಂದು ಸಿಂಪಲ್ ಆಗಿ ಎಕ್ಸಾಂಪಲ್ ಹೇಳಬೇಕು ಅಂತ ಅಂದ್ರೆ, ಒಂದು ಆರ್ಗನೈಸೇಷನ್ ಅಲ್ಲಿ ಪರ್ಚೇಸ್ ಡಿಪಾರ್ಟ್ಮೆಂಟ್ ಇದೆ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇದೆ, ಮಾರ್ಕೆಟಿಂಗ್ ಇದೆ, ಫೈನಾನ್ಸ್ ಇದೆ, ಅಕೌಂಟ್ಸ್ ಇದೆ, ಸೆಲ್ಲಿಂಗ್ ಇದೆ, ಡಿಸ್ಟ್ರಿಬ್ಯೂಷನ್ ಇದೆ, ಈ ಥರ ಎಷ್ಟೊಂದು ಡಿಪಾರ್ಟ್ಮೆಂಟ್ಸ್ಗಳಿದ್ದಾವೆ. ಸೊ ಇವನ್ನೆಲ್ಲ ನಾವೇನಂತ ಕರಿತೀವಿ? ಸಬ್ ಯೂನಿಟ್ಸ್ ಆಫ್ ಎನ್ ಆರ್ಗನೈಸೇಷನ್ ಅಂತ ಕರಿತೀವಿ. ದಟ್ ಈಸ್ ವೇರ್ ದ ರೆಸ್ಪಾನ್ಸಿಬಿಲಿಟಿ ಸೆಂಟರ್ ಕಾನ್ಸೆಪ್ಟ್ ಅರೈಸಸ್. ಈ ಒಂದು ಓವರ್ ಆಲ್ ಆರ್ಗನೈಸೇಷನ್ ಇರುವಂಥ ಇಷ್ಟು ಡಿಫ್ರೆಂಟ್ ಫಂಕ್ಷನ್ಸ್ಗಳನ್ನ ಸೊ ನಾನು ಏನು ಮಾಡ್ತಿದ್ದೀನಿ ಅಂತ ಅಂದರೆ, ಸೊ ಒಂದೊಂದು ಇಂಡಿವಿಜುವಲ್ ಒಂದೊಂದು ಡಿಪಾರ್ಟ್ಮೆಂಟನ್ನು ಏನು ಮಾಡ್ತಾ ಇದ್ದೀನಿ ನಾನು, ಸೊ ಸೆಂಟರ್ಸ್ ವೈಸ್ ಏನು ಮಾಡ್ತಿದ್ದೀನಿ, ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಕಾಸ್ಟ್ ಸೆಂಟರು, ರೆವಿನ್ಯೂ ಸೆಂಟರು, ಪ್ರಾಫಿಟ್ ಸೆಂಟರು ಮತ್ತು ಇನ್ವೆಸ್ಟ್ಮೆಂಟ್ ಸೆಂಟರ್ ಅಂತ ಏನು ಮಾಡ್ತಾ ಹೋಗ್ತೀನಿ, ನಾನು ಹೇಳ್ತಾ ಹೋಗ್ತೀನಿ. ಅದು ಏನೋ ಈ ಇನ್ವೆಸ್ಟ್ಮೆಂಟ್ ಸೆಂಟರು, ಕಾಸ್ಟ್ ಸೆಂಟರು ಅಂತ ನೋಡ್ತಾ ಹೋಗೋಣ. ಅದನ್ನು ನಾನು ಸ್ಟೆಪ್ಸ್ ಎಲ್ಲ ಹೇಳಾದ್ಮೇಲೆ ಮಾತಾಡ್ತೀನಿ ನಾನು. ಸೆಕೆಂಡ್ ಸ್ಟೆಪ್ ಬಂದು ಡೆಲಿಗೇಷನ್ ಆಫ್ ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆರ್ ಡಿಸೆಂಟ್ರಲೈಸೇಷನ್ ಅಂತ. ಅರ್ಥ ಸಿಂಪಲ್ಲು, ಇವತ್ತು ನೀವೆಲ್ಲ ಸಬ್ ಯೂನಿಟ್ಸ್ ಆಗಿ ಏನು ಡಿವೈಡ್ ಮಾಡಿ ಆಯಿತು. ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ, ಆಯಾ ಪರ್ಟಿಕ್ಯುಲರ್ ಸಬ್ ಯೂನಿಟ್ಸ್ಗೆ ಒಬ್ಬ ಅಥಾರಿಟಿನ ನೇಮಿಸಬೇಕಾಗುತ್ತೆ. ಅದು ಯೂಶಲಿ ನಾವು ಯಾರನ್ನ ಕರಿತೀವಿ? ಮ್ಯಾನೇಜರ್ ಅಂತ ಕರಿತೀವಿ. ಆ ಮ್ಯಾನೇಜರ್ನ ನಾವೇನು ಮಾಡ್ತೀವಿ? ಹೆಡ್ ಅಂತ ಏನು ಮಾಡ್ತೀವಿ ನಾವು ಹೇಳ್ತೀವಿ. ಬಿಕಾಸ್ ನನ್ನ ಆ ಪರ್ಟಿಕ್ಯುಲರ್ ಸಬ್ ಯೂನಿಟ್ನ ಹೋಲ್ ಅಂಡ್ ಸೋಲ್ ರೆಸ್ಪಾನ್ಸಿಬಿಲಿಟೀಸ್ನ ಆ ವ್ಯಕ್ತಿ ಏನು ಮಾಡಬೇಕಾಗುತ್ತೆ? ತಗೊಳ್ಬೇಕಾಗತ್ತೆ. ಸೊ ಫಸ್ಟ್ ಏನು ಮಾಡ್ತೀರಾ? ಸಬ್ ಯೂನಿಟ್ಸ್ ಆಗಿ ಡಿವೈಡ್ ಮಾಡ್ಕೊಳ್ತೀರಾ. ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡ್ತೀರಾ? ಆಯಾ ಸಬ್ ಯೂನಿಟ್ಸ್ಗೆ ಒಬ್ಬ ಅಥಾರಿಟಿ ಅಂತ ಒಬ್ಬ ಮ್ಯಾನೇಜರ್ನ ಏನು ಮಾಡ್ತೀರಾ? ನೇಮಿಸ್ತೀರಾ. ಥರ್ಡ್ ಒನ್ ಇಸ್ ಕಂಟ್ರೋಲಬಲ್ ಆಫ್ ದ ಆಬ್ಜೆಕ್ಟ್ ಅಂತ. ಮ್ಯಾನೇಜರ್ ಆಗಿದ್ಕೊಂಡು ಏನು ಮಾಡಬೇಕಾಗತ್ತೆ? ಇವಾಗ ಅವನು ಒಂದೊಂದು ಸಬ್ ಯೂನಿಟ್ಗೆ ಅವ್ನಿಗೇನೆ ನಾವು ಅಥಾರಿಟಿನ ಕೊಟ್ಟಿದ್ದೀವಿ, ಆ ಅಥಾರಿಟಿ ಪ್ರಕಾರ ನಾವೇನು ಮಾಡಬೇಕಾಗತ್ತೆ? ಸೊ ಅವನು ಏನು ಮಾಡಬೇಕಾಗತ್ತೆ? ಆ ರೆಸ್ಪಾನ್ಸಿಬಿಲಿಟೀಸ್ ಏನೇನಿದೆ ಅದನ್ನು ಪ್ರಾಪರಾಗಿ ಏನು ಮಾಡಬೇಕಾಗತ್ತೆ? ಇವಾಗ ಏನು ಮಾಡಬೇಕಾಗತ್ತೆ? ಅವನು ಆಯಾ ಒಂದು ಪರ್ಟಿಕ್ಯುಲರ್ ರೆಸ್ಪಾನ್ಸಿಬಿಲಿಟಿ ಎಷ್ಟು ಮಟ್ಟಿಗೆ ಕಂಟ್ರೋಲ್ ಆಗ್ತಾ ಇದೆ ಅಂತ ಏನು ಮಾಡಬೇಕಾಗತ್ತೆ? ಅವನು ಸ್ಟಡಿ ಮಾಡಬೇಕಾಗತ್ತೆ. ಸೊ ದಟ್ ಈಸ್ ದ ಮೇಜರ್ ಥಿಂಗ್ ದಟ್ ಈ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್. ಸೊ ಆ ಥರ ಅವನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾಗ್ಲೇ ಅವನಿಗೆ ಗೊತ್ತಾಗುತ್ತೆ ಏನು ಯಾವ ರೀತಿ ಒಂದು ಓವರ್ ಆಲ್ ರೆಸ್ಪಾನ್ಸಿಬಿಲಿಟೀಸ್ನ ಅಚೀವ್ ಮಾಡ್ತಾ ಇದ್ದೀನ ಇಲ್ವಾ ಅಂತ. 4ನೇ ಸ್ಟೆಪ್ ಬಂದು ಎಸ್ಟಾಬ್ಲಿಷಿಂಗ್ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಕ್ರೈಟೀರಿಯಾ. ಓಕೆ, ಒಂದ್ಸಲಿ ನೀವು ಅದು ರೆಸ್ಪಾನ್ಸಿಬಿಲಿಟಿ ಅಲಾಟ್ ಮಾಡಿದ್ರಿ, ಅದಾದಮೇಲೆ ಅವ್ನು ಏನು ಮಾಡ್ತಾನೆ? ಓಕೆ, ಅದು ಕರೆಕ್ಟಾಗಿ ರನ್ ಆಗ್ತಿದೆಯಾ ಇಲ್ವಾ ಎಲ್ಲ ಚೆಕ್ ಮಾಡ್ತಾನೆ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕಾಗತ್ತೆ? ಓಕೆ, ಅವನು ಏನು ರೆಸ್ಪಾನ್ಸಿಬಿಲಿಟೀಸ್ನ ಅವ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾನೆ ಅದು ಕರೆಕ್ಟಾಗಿ ವರ್ಕೌಟ್ ಆಗ್ತಾ ಇದೆಯಾ ಇಲ್ವಾ ಅಂತ ಏನು ಮಾಡಬೇಕಾಗತ್ತೆ? ಚೆಕ್ ಮಾಡಬೇಕಾಗತ್ತೆ. ಅದು 4ನೇ ಸ್ಟೆಪ್ ಯಾವುದು? ಎಸ್ಟಾಬ್ಲಿಷಿಂಗ್ ದ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಕ್ರೈಟೀರಿಯಾ. ನಾವು ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಕ್ರೈಟೀರಿಯಾ ಅಂತ ಅಂದರೆ ಅರ್ಥ ಏನು?
ಫಾರ್ ಎಕ್ಸಾಂಪಲ್ ಇವತ್ತು ನೀವು ಚೆನ್ನಾಗಿ ಓದ್ತಾ ಇದ್ದೀರಾ ಇಲ್ವಾ ಅಂತ ನಾನು ತಿಳ್ಕೊಬೇಕು ಅಂದ್ರೆ ನಾನು ಏನು ಮಾಡ್ತೀನಿ, ನಾನು ನಿಮ್ಗೊಂದು ಟೆಸ್ಟ್ ಕಂಡಕ್ಟ್ ಮಾಡ್ತೀನಿ ಅಥವಾ ಎಕ್ಸಾಮ್ ಕಂಡಕ್ಟ್ ಮಾಡ್ತೀನಿ ಅಥವಾ ನಾನು ನಿಮಗೆ ಕ್ವಶನ್ಸ್ ಕೇಳ್ತೀನಿ. ಇವನ್ನ ನಾನು ಅಂತ ಕರಿತೀನಿ ಕ್ರೈಟೀರಿಯಾ ನಿಮ್ಮ ಪರ್ಫಾರ್ಮೆನ್ಸ್ನ ಇವ್ಯಾಲ್ಯೂಯೇಟ್ ಮಾಡೋದಕ್ಕೆ. ಹಾಗೇನೆ ಒಂದು ಆರ್ಗನೈಸೇಷನ್ಲಿ ಒಂದು ರೆಸ್ಪಾನ್ಸಿಬಿಲಿಟಿ ಏನು ಅಲಾಟ್ ಮಾಡಿದ್ದೀವಿ ಮ್ಯಾನೇಜರ್ಗೆ, ಆ ರೆಸ್ಪಾನ್ಸಿಬಿಲಿಟಿ ಯೂನಿಟ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿದೆಯಾ ಅನ್ನೋದಕ್ಕೆ ನಾನು ಏನು ಮಾಡ್ತೀನಿ, ನಾನೊಂದು ಕ್ರೈಟೀರಿಯಾಗಳನ್ನ ಇಟ್ಕೊಳ್ತೀನಿ. ಅದು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ಒಂದು ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅಂತೆ, ಬಡ್ಜೆಟ್ರಿ ಕಂಟ್ರೋಲ್ ಅಂತೆ, ಪ್ರಾಫಿಟಬಿಲಿಟಿ ರೇಷಿಯೋಸ್ ಅಂತೆ, ವ್ಯಾಲ್ಯೂಯೇಷನ್ ಮೆಜರ್ಸ್ ಅಂತೆ. ಈ ಥರ ಕೆಲವೊಂದು ಕ್ರೈಟೀರಿಯಾಗಳನ್ನ ಇಟ್ಕೊಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ರೇಷಿಯೋ ಅನಾಲಿಸಿಸ್ ಕೇಳಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ರೇಷಿಯೋ ಅನಾಲಿಸಿಸಲ್ಲಿ ನಿಮಗೆ ಕರೆಂಟ್ ರೇಷಿಯೋ ಅಂತ ಇದೆ. ಕರೆಂಟ್ ರೇಷಿಯೋ ಯಾವಾಗಲೂ ಹೆಂಗಿರ್ಬೇಕಂದ್ರೆ 2:1 ರೇಷಿಯೋದಲ್ಲಿ ಇರಬೇಕು. 2:1 ಅಂದರೆ ಅರ್ಥ ಏನು, 2 ಕರೆಂಟ್ ಅಸೆಟ್ಸ್ ಇದ್ರೆ 1 ಕರೆಂಟ್ ಲಯಬಿಲಿಟಿ ಇರಬೇಕು ಅಂತ ಹೇಳ್ತಾರೆ. ಅರ್ಥ ಏನು, 2:1 ಬಂದು ಐಡಲ್ ರೇಷಿಯೋ ಅಂತೆ. ಒಂದು ಕಂಪನಿಯ ಒಂದು ಲಿಕ್ವಿಡಿಟಿ ಪೊಸಿಷನ್ ಚೆನ್ನಾಗಿದೆ ಅಂತ ಅಂದ್ರೆ 2:1 ರೇಷಿಯೋದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಹಾಗಿದ್ರೆ ಒಂದು ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ. ಈ ತರ ಒಂದು ಕ್ರೈಟೀರಿಯಾಗಳನ್ನ ಇಟ್ಕೊಂಡು ಏನ್ ಮಾಡ್ತಾರೆ, ಸೊ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ನ ಮೆಜರ್ ಮಾಡ್ತಾರೆ ಇಲ್ಲಿ ಆಯಾ ರೆಸ್ಪಾನ್ಸಿಬಿಲಿಟಿ ಸೆಂಟರ್ಗಳಲ್ಲಿ. ದೆನ್ ಎಲೆಕ್ಟಿಂಗ್ ಕಾಸ್ಟ್ ಅಲೋಕೇಶನ್ ಬೇಸಿಸ್. ನಾವು ಇದಾದ್ಮೇಲೆ ಆಯಾ ಡಿವಿಷನ್ಸ್ ಏನೇನು ಇರ್ತವೆ ಆ ಡಿವಿಷನ್ಸ್ಗಳಲ್ಲಿ ಕೆಲವೊಂದ್ಸಲ ಏನಾಗುತ್ತೆ, ನಿಮಗೆ ಓವರ್ ಹೆಡ್ ಅಲ್ಲಿ ನಾನು ಮಾತಾಡಿದ್ದೆ ಎಷ್ಟು ಓವರ್ ಆಲ್ ಓವರ್ ಹೆಡ್ಸ್ಗಳನ್ನ ಇನ್ಕರ್ ಮಾಡ್ಕೊಳ್ತಾರೆ ವಿತೌಟ್ ಮೇಕಿಂಗ್ ಸೆಗ್ರಿಗೇಷನ್ ಬಿಟ್ವೀನ್ ದ ಡಿಪಾರ್ಟ್ಮೆಂಟ್ಸ್ ಅಂತ. ನಿಮ್ಗೆಲ್ಲ ಗೊತ್ತಿರ್ಬೋದು, ನಾವು ಅಲೋಕೇಶನ್ ಅಪ್ರೋಪ್ರಿಯೇಷನ್ ಅಂತ ನಾವು ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಅಂತ ಯೋಚನೆ ಮಾಡಿದ್ವಿ. ಅಲ್ಲಿ ನಾವು ಏನೋ ಯಾವ ರೀತಿ ಯಾವ್ಯಾವ ಬೇಸಿಸ್ ಮೇಲೆ ಅಲೋಕೇಟ್ ಮಾಡಿದ್ರಿ ಅಂತ. ಈ ಒಂದು ಅಲೋಕೇಶನ್ ಏನ್ ಮಾಡ್ಬೇಕಾಗತ್ತೆ, ಆಯಾ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡ್ಬೇಕಾಗತ್ತೆ. ಯಾಕೆ, ಬಿಕಾಸ್ ಕೆಲವೊಂದ್ಸಲ ಏನಾಗುತ್ತೆ, ಆರ್ಗನೈಸೇಷನ್ ಆಸ್ ಅ ಹೋಲ್ ಆಗಿ ಏನ್ ಮಾಡ್ತೀವಿ ನಾವು ಮಾತಾಡ್ತೀವಿ. ಇಂಥ ಟೈಮಲ್ಲಿ ಏನಾಗುತ್ತೆ, ಕೆಲವೊಂದು ಎಕ್ಸ್ಪೆಂಡಿಚರ್ಸ್ಗಳು ಏನಾಗುತ್ತೆ ಓವರ್ ಆಲ್ ಆಗಿ ನೀವೇನ್ ಮಾಡ್ತೇವೆ ಇನ್ಕರ್ ಮಾಡ್ಕೊಳ್ತೀವಿ. ಅಂತ ಇನ್ಕರ್ ಮಾಡ್ಕೊಂಡಿರೋಂಥ ಕಾಸ್ಟ್ನ ನೀವೇನ್ ಮಾಡ್ಬೇಕಾಗತ್ತೆ, ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ಸ್ಗೆ ನಾವೇನ್ ಮಾಡ್ಬೇಕಾಗತ್ತೆ, ಅಲೋಕೇಟ್ ಮಾಡ್ಬೇಕಾಗತ್ತೆ. ಸೊ ಯಾವಾಗಲೂ ಅಷ್ಟೇ ಡಿಸಿಷನ್ ಮೇಕಿಂಗ್ ಅನ್ನೋದು ಏನಿರುತ್ತಲ್ಲ ಅದನ್ನ ಪ್ರಾಪರ್ ಆಗಿ ಏನು ಮಾಡಬೇಕಾಗತ್ತೆ, ಕರೆಕ್ಟಾಗಿ ತಗೊಳ್ಬೇಕಾಗತ್ತೆ. ಬಿಕಾಸ್ ಕೆಲವೊಂದ್ಸಲಿ ಓವರ್ ಹೆಡ್ನ ಅಲೋಕೇಟ್ ಮಾಡಬೇಕಾದ್ರೆ ಕೆಲವ್ರಿಗೆ ಓವರ್ ಆಗಿ ಟ್ರೀಟ್ ಮಾಡೋದು, ಕೆಲವ್ರಿಗೆ ತುಂಬ ಲೋವರ್ ಪಾರ್ಟಲ್ಲಿ ಟ್ರೀಟ್ ಮಾಡೋದು, ಈ ಥರ ಮಾಡ್ದೇ ಆಯಾ ಡಿಪಾರ್ಟ್ಮೆಂಟ್ಗೆ ತಕ್ಕನಾಗಿ ಎಷ್ಟು ಮಟ್ಟಿಗೆ ಖರ್ಚಿನ ಕರ ಆಗುತ್ತೋ ಅದನ್ನ ತಕ್ಕನಾಗಿ ಏನು ಮಾಡಬೇಕಾಗತ್ತೆ, ಅಲೋಕೇಟ್ ಮಾಡಬೇಕಾಗತ್ತೆ. ಇಷ್ಟು 5 ಸ್ಟೆಪ್ಸು ಏನು ಅಂತ ಅಂದರೆ, ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಸಿಸ್ಟಮ್ನ ನಿಮ್ಮ ಕಂಪ್ನಿಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅಂದರೆ ಈ ಥರ ಸ್ಟೆಪ್ಸ್ನ ಏನು ಮಾಡಬೇಕಾಗತ್ತೆ, ಫಾಲೋ ಮಾಡಬೇಕಾಗತ್ತೆ. ಒಂದು, ಐಡೆಂಟಿಫೈಯಿಂಗ್ ದ ರೆಸ್ಪಾನ್ಸಿಬಿಲಿಟಿ ಸೆಂಟರು. ಸೆಕೆಂಡ್, ಡೆಲಿಗೇಷನ್ ಆಫ್ ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ಥರ್ಡ್, ಕಂಟ್ರೋಲಬಲ್ ಆಫ್ ದ ಆಬ್ಜೆಕ್ಟಿವ್. ಫೋರ್ತ್, ಎಸ್ಟಾಬ್ಲಿಷಿಂಗ್ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಕ್ರೈಟೀರಿಯಾ. ಆ್ಯಂಡ್ ಫಿಫ್ತ್ ಒನ್ ಇಸ್ ಎಲೆಕ್ಟಿಂಗ್ ಕಾಸ್ಟ್ ಅಲೋಕೇಶನ್ ಬೇಸಿಸ್ ಅಂತ. ಈ 5 ಸ್ಟೆಪ್ಸ್ನ ಪ್ರಾಪರಾಗಿ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ಒಂದು ಆರ್ಗನೈಸೇಷನಲ್ಲಿ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಅನ್ನೋ ಕಾನ್ಸೆಪ್ಟು ಈಸಿಯಾಗಿ ಅರ್ಥ ಆಗುತ್ತೆ. ಈ 5 ಸ್ಟೆಪ್ಸು ಗೊತ್ತಾದ್ಮೇಲೆ ನಾವು ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಆಗಿ ಕಾನ್ಸೆಪ್ಟ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತ ಅಂದರೆ ರೆಸ್ಪಾನ್ಸಿಬಿಲಿಟಿ ಸೆಂಟರ್ಸ್ ಅಂತ. ಯೂಶಲಿ ಇದನ್ನು ನಿಮಗೆ 15 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ಸು ಸಹ ಇರುತ್ತೆ. ಏನೋ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ರೆಸ್ಪಾನ್ಸಿಬಿಲಿಟಿ ಸೆಂಟರ್ಸ್ ಅಂತನೋ ಅಥವಾ ಡಿಫ್ರೆಂಟ್ ಸೆಗ್ಮೆಂಟ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಸೆಂಟರ್ಸ್ ಅಂತನೋ ಕೇಳೋ ಚಾನ್ಸಸ್ ಇರುತ್ತೆ. ಈ ಥರ ಇದ್ದಾಗ ಏನು ಬರೀಬೇಕು ಅಂತ ಅನ್ನೋದಕ್ಕೆ ನಾನು ನಿಮಗೆ ನೆಕ್ಸ್ಟು ಇದರಲ್ಲಿ ಕೊಟ್ಟಿದ್ದೀನಿ. ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ is an underlying concept of accounting performance measurement. The basic idea is that large diversified organizations are difficult if not impossible to manage as a single segment. ಅದನ್ನ ನಾವು ಹೇಳಿದೆ. ಸೊ ನಿಮ್ಮ ಓವರ್ ಆಲ್ ಆರ್ಗನೈಸೇಷನ್ ದೊಡ್ಡದಾಗಿದ್ದಷ್ಟು ಒಬ್ಬನಿಗೆ ಅದನ್ನ ಹ್ಯಾಂಡಲ್ ಮಾಡೋದಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತಾರೆ, ಎಲ್ಲರನ್ನೂ ಸಬ್ ಯೂನಿಟ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಸೊ ಈ ಒಂದು ಡಿಸೆಂಟ್ರಲೈಸೇಷನ್ ಮಾಡಿದ್ಮೇಲೆ ಆ ಡಿಸೆಂಟ್ರಲೈಸೇಷನ್ ಅಲ್ಲಿ ಈ ಸಬ್ ಯೂನಿಟ್ಸ್ ಏನಿರುತ್ತಲ್ಲ ಅದನ್ನ ಸರ್ಟನ್ ಮ್ಯಾನೇಜಬಲ್ ಪಾರ್ಟ್ಸ್ ಅನ್ನಾಗಿ ಏನು ಮಾಡ್ತಾರೆ, ಡಿವೈಡ್ ಮಾಡ್ತಾರೆ. ಆ ಡಿವೈಡ್ ಮಾಡೋ ಸೆಂಟರ್ಗಳನ್ನ ನಾವೇನಂತ ಕರಿತೀವಿ, 3 ಭಾಗವಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಕಾಸ್ಟ್ ಸೆಂಟರು, ಪ್ರಾಫಿಟ್ ಸೆಂಟರ್ ಮತ್ತು ಇನ್ನೊಂದು ಇನ್ವೆಸ್ಟ್ಮೆಂಟ್ ಸೆಂಟರ್. ಐ ಥಿಂಕ್ ಈ ಮೂರನ್ನು ನಿಮಗೆ ಸಡನ್ ಆಗಿ ಕೇಳಿದ್ರೆ ನಿಮ್ಗೆ ಈಸಿಯಾಗಿ ಹೇಳ್ಬಿಡ್ತೀರಾ. ಕಾಸ್ಟ್ ಅಂತ ಅಂದರೆ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳೋದಕ್ಕೆ ಇನ್ಕರ್ ಆಗೋ ಖರ್ಚು ಅಂತೀರಾ. ಪ್ರಾಫಿಟ್ ಅಂತ ಅಂದರೆ ಓಕೆ ಸೇಲ್ ಮಾಡಿದ್ಮೇಲೆ ಬರೋವಂತಹ ಎಷ್ಟು ಹಣ ನಿಮ್ಗೆ ಸಿಗುತ್ತೆ ಅಂತ ಅಂದರೆ ಅದನ್ನು ಪ್ರಾಫಿಟ್ ಅಂತ ಕರಿತೀರಾ. ಅದಾದಮೇಲೆ ಓವರ್ ಆಲ್ ಪ್ರೊಡಕ್ಷನ್ನ ಮಾಡೋದಕ್ಕೆ ನೀವು ಎಷ್ಟು ದುಡ್ಡು ಇನ್ವೆಸ್ಟ್ ಮಾಡ್ತೀರಾ ಅದನ್ನು ಇನ್ವೆಸ್ಟ್ಮೆಂಟ್ ಅಂತ ಕರಿತೀರಾ. ಯಾವುದೇ ಒಂದು ಆರ್ಗನೈಸೇಷನಲ್ಲಿ
ನೀವು ಏನೇ ಸಬ್ ಯೂನಿಟ್ಸ್ ಅಂತ ಸಬ್ ಡಿಪಾರ್ಟ್ಮೆಂಟ್ಸ್ ಅಂತ ಮಾಡ್ತಿರಲ್ಲ, ಆ ಎಲ್ಲ ಸಬ್ ಡಿಪಾರ್ಟ್ಮೆಂಟ್ಸ್ಗಳಿಗೂ ಸಹ ಈ ಒಂದು 3 ಕ್ರೈಟೀರಿಯಾ ಅಥವಾ 3 ಸೆಂಟರ್ಸ್ಗಳನ್ನು ಇದ್ದೇ ಇರುತ್ತೆ. ಪರ್ಚೇಸ್ ಡಿಪಾರ್ಟ್ಮೆಂಟ್ ಆಗಲಿ, ಪ್ರೊಡಕ್ಷನ್ ಆಗಲಿ, ಮಾರ್ಕೆಟಿಂಗ್ ಆಗಲಿ, ಸೇಲ್ಲಿಂಗ್ ಆಗಲಿ, ಎಲ್ಲ ಡಿಪಾರ್ಟ್ಮೆಂಟ್ಗಳಾದರೂ ಅಷ್ಟೇ ಆಯಾ ಡಿಪಾರ್ಟ್ಮೆಂಟ್ಗೆ ಅದರದ್ದೇ ಆದಂಥ ಇನ್ವೆಸ್ಟ್ಮೆಂಟ್ ಬೇಕು. ಆಯಾ ಡಿಪಾರ್ಟ್ಮೆಂಟು ಅದರದ್ದೇ ಆದಂತಹ ಅಮೌಂಟನ್ನು ಖರ್ಚು ಮಾಡ್ತಾರೆ. ಅದಾದಮೇಲೆ ಆಯಾ ಡಿಪಾರ್ಟ್ಮೆಂಟ್ ಅದರದ್ದೇ ಆದಂಥ ಪ್ರಾಫಿಟನ್ನು ಏನು ಮಾಡ್ತಾರೆ, ಅರ್ನ್ ಮಾಡ್ತಾ ಹೋಗ್ತಾರೆ. ಸೊ ಅಂದರೆ ಅರ್ಥ, ಇಟ್ ಸ್ಟಾರ್ಟ್ಸ್ ಫ್ರಮ್ ಯುವರ್ ಪರ್ಚೇಸ್ ಡಿಪಾರ್ಟ್ಮೆಂಟ್ ಬೈ ದ ಎಂಡಿಂಗ್ ಆಫ್ ಯುವರ್ ಡಿಸ್ಟ್ರಿಬ್ಯೂಷನ್ ಇಂದ ಹಿಡಿದು ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಈ ಇನ್ವೆಸ್ಟ್ಮೆಂಟು, ಪ್ರಾಫಿಟ್ಟು, ಕಾಸ್ಟ್ ಈ 3 ಟರ್ಮಿನಾಲಜೀಸು ಕಂಪಲ್ಸರಿಯಾಗಿ ಇದ್ದೇ ಇರುತ್ತೆ. ನಾವು ಆ 3 ಐಟಮ್ಸ್ನ ನಾವೇನಂತ ಕರಿತೀವಿ, ಕಾಸ್ಟ್ ಸೆಂಟರ್, ಪ್ರಾಫಿಟ್ ಸೆಂಟರ್ ಮತ್ತು ಇನ್ವೆಸ್ಟ್ಮೆಂಟ್ ಸೆಂಟರ್ ಅಂತ ಕರಿತೀವಿ. ನಾನು ಇವತ್ತಿನ ಕ್ಲಾಸಲ್ಲಿ ಈ 3 ಸೆಂಟರ್ ಬಗ್ಗೆ ಡೀಟೇಲ್ ಆಗಿ ಮಾತಾಡೋದಕ್ಕೆ ಹೋಗಲ್ಲ, ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾತಾಡ್ತೀನಿ. ಬಟ್ ಸುಮ್ಮನೆ ಒಂದು ಜನರಲ್ ಆಗಿ ನಿಮಗೆ ಅರ್ಥ ಮಾಡಿಸ್ಕೊಳ್ಬೇಕು ಅಂತಂದರೆ ಇದನ್ನ ನಾನು ಜನರಲ್ ಆಗಿ ಒಂದು 2 ನಿಮಿಷದ ಕಾಲ ನಿಮಗೆ ಹೇಳ್ತೀನಿ ಏನು ಅಂತ. ಕಾಸ್ಟ್ ಸೆಂಟರು, ಪ್ರಾಫಿಟ್ ಸೆಂಟರು, ಇನ್ವೆಸ್ಟ್ಮೆಂಟ್ ಸೆಂಟರ್ ಇಷ್ಟ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ. ಸೇ ಫಾರ್ ಎಕ್ಸಾಂಪಲ್ ಇವಾಗ ನಾವು ಇದೆಯಲ್ಲ, ನಾವೇನೊಂದು 25 ಜನ ಇದ್ದೀವಿ. ನಾವು 25 ಜನ ನಾವೇನು ಮಾಡಿದ್ದೀವಿ, ಈಗ ಒಂದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀವಿ ಅಂತ ಅನ್ಕೊಳ್ಳೋಣ. ಈ 25 ಜನದಲ್ಲಿ ನಾನೇನು ಮಾಡಿದ್ದೀನಿ, ನಾನು ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇನ್ನು ಮಿಕ್ಕಿರೋರೆಲ್ಲ ಕೆಲವರು ಫ್ಯಾಕ್ಟ್ರಿ ಔಟ್ಲೆಟಲ್ಲಿ ಕೆಲವರು ವರ್ಕ್ ಮಾಡ್ತಿರ್ತಾರೆ, ಕೆಲವರು ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ಅಥವಾ ನನ್ನ ಪ್ರೊಡಕ್ಷನ್ ಮ್ಯಾನೇಜಿಂಗ್ ಇದರಲ್ಲಿ ಕೆಲವೊಂದು ಬೇರೆ ಬೇರೆ ಏರಿಯಾಗಳು ಇರ್ತವೆ. ಆ ಏರಿಯಾಗಳಲ್ಲಿ ನೀವೆಲ್ಲ ವರ್ಕ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳೋಣ. ಈಗ ನನಗೆ ಯಾವುದೋ ಮಾರ್ಕೆಟಲ್ಲಿ ಏನೋ ಒಂದು ಪ್ರಾಡಕ್ಟು ರನ್ನಿಂಗಲ್ಲಿದೆ. ನನಗೆ ಅದಕ್ಕೆ ತಕ್ಕನಾಗಿ ನಾನು ಏನು ಮಾಡಬೇಕು, ಈಗ ಪ್ರೊಡಕ್ಷನ್ ಮಾಡಿ ಕೊಡಬೇಕು. ನಾನು ಈ ಪ್ರೊಡಕ್ಷನ್ ಮಾಡಿ ಕೊಡಬೇಕು ಅಂತಂದರೆ ಏನು ಮಾಡ್ತೀನಿ, ನಾನು ಪರ್ಚೇಸ್ ಮಾಡಬೇಕು, ರಾ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡಬೇಕು. ಅದನ್ನು ಪರ್ಚೇಸ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ತಾನೆ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಾನು ಮಾಡಬೇಕಾಗಿರೋದೇನು, ಪ್ರೊಡಕ್ಷನ್ ಅಷ್ಟೇ. ಆಯಿತಾ? ನಾವು ಪರ್ಚೇಸ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾನೆ, ಪ್ರೊಡ್ಯೂಸ್ ಮಾಡ್ತಾನೆ. ನಾನು ಪ್ರೊಡಕ್ಷನ್ ಮಾಡಬೇಕು. ನಾನು ಪ್ರೊಡಕ್ಷನ್ ಮಾಡೋದಕ್ಕೆ ನನಗೆ ಬೇಕಾಗಿರೋದು, ನನಗೆ ಪ್ರಾಪರ್ ಆಗಿರೋವಂಥ ಮೆಷಿನರಿ ಬೇಕು, ನನಗೆ ಲೇಬರರ್ಸ್ ಬೇಕು, ಆಮೇಲೆ ನನಗೆ ರಾ ಮೆಟೀರಿಯಲ್ ಬೇಕು, ಅದಾದಮೇಲೆ ನನಗೆ ಅಡಿಷ್ನಲ್ ರಿಕ್ವೈರ್ಡ್ ಇನ್ಫಾರ್ಮೇಷನ್ಸ್ಗಳೆಲ್ಲ ಬೇಕಾಗುತ್ತೆ. ನನಗೆ ಇವೆಲ್ಲವೂ ಬೇಕಾಗೋದಕ್ಕೆ ನನಗೆ ಏನು ಮಾಡಬೇಕು, ಇಷ್ಟು ದುಡ್ಡು ಅಂತ ನನಗೆ ಬೇಕು. ನಾನೇನು ಮಾಡಬೇಕಪ್ಪ, ಸೊ ನನ್ನ ಹೈಯರ್ ಅಥಾರಿಟಿಗೆ ನಾನು ಕೇಳಬೇಕು, ನೋಡಿ ಸರ್ ಇಷ್ಟು ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇದೆ, ಇಷ್ಟು ನಾನು ಪ್ರೊಡ್ಯೂಸ್ ಮಾಡಿಕೊಡ್ಬೇಕು. ಪ್ರೊಡ್ಯೂಸ್ ಮಾಡಿಕೊಡೋದಕ್ಕೆ ನನಗೊಂದು 50 ಕೋಟಿ ದುಡ್ಡು ಬೇಕಾಗುತ್ತೆ. 50 ಕೋಟಿ ನನಗೆ ಕಳಿಸ್ಕೊಡಿ ಅಂತ. ಯಾರು ಇದನ್ನು ಕೇಳೋದು, ಪ್ರೊಡಕ್ಷನ್ ಮ್ಯಾನೇಜರ್ ಕೇಳೋದು. ಯಾರನ್ನ, ಹೈಯರ್ ಲೆವೆಲ್ ಅಥಾರಿಟಿನ. ನಾವು ಅಲ್ಲಿ ಏನು ಬಂತು, ಇನ್ವೆಸ್ಟ್ಮೆಂಟ್ ಫ್ಯಾಕ್ಟರ್ ಬಂತು. ರಿಮೆಂಬರ್ ಒನ್ ಥಿಂಗ್ ಅನುಷಾ, ಎಸ್ ಸರ್. ನಾನು ಈಗ ನಿನ್ನ ಹತ್ರ ಬಂದು 50 ಕೋಟಿ ನನಗೆ ಬೇಕು, ನನ್ನ ಕಂಪ್ನಿಲಿ ಪ್ರೊಡಕ್ಷನ್ ನಡಿಬೇಕು ಅಂತ ಅಂದ ತಕ್ಷಣ ನೀವೇನ್ ಮಾಡ್ತೀರಾ? ಇವಾಗ ಬೇರೆ ಯಾರಾದ್ರೂ ಸರಿ ಹೇಳಿ, ತೊಂದರೆ ಇಲ್ಲ. 50 ಕೋಟಿ ನನಗೆ ಬೇಕು. ಇವಾಗ ನಾನು ಹೈಯರ್ ಅಥಾರಿಟಿ ಹತ್ರ ನಾನು ಕೇಳ್ತಾ ಇದ್ದೀನಿ. ಕೇಳಿದ ತಕ್ಷಣ ಅವ್ನು ಏನ್ ಮಾಡ್ತಾನೆ, ಇಮೇಟಾ ಕೊಟ್ಬಿಡ್ತಾನ? ನೋ ಸರ್. ನೋ ಸರ್. ಏನ್ ಮಾಡ್ಬೇಕು ಅವನು? ಸರಿ ಆಯ್ತಪ್ಪ, ಅವನೇನೋ ಒಂದ್ ಕಡೆ ಎಲ್ಲ ಒಂದ್ ಕಡೆ ಅರೇಂಜ್ ಮಾಡಿ ದುಡ್ಡು ಕೊಡ್ತಾನೆ ಅಂತ ಅನ್ಕೊಳ್ಳಿ. ನಿಮಗೆ ಕೊಡೋದಕ್ಕೆ ಸುಮ್ಮನೆ ತಗೊಂಡೋಗಿ ಕೊಟ್ಬಿಡ್ತಾನ ಅಥವಾ ಬೇರೆ ಏನಾದ್ರು ಹೇಳ್ತಾನ? ಬೇರೆ ಏನಾದ್ರು ಹೇಳ್ತಾರೆ. ಏನ್ ಹೇಳ್ತಾರೆ ಬೇರೆ? ಅದರಿಂದ ಪ್ರಾಫಿಟ್ ಆಗುತ್ತಾ ಅಂತ. ಸೊ ಅವನು ಪ್ರಾಫಿಟ್ ಅಂತ ಕರೆಯಲ್ಲ. ಅದನ್ನ ಅವನೇನಂತ ಕರಿತಾನೆ ಗೊತ್ತಾ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಕರಿತಾನೆ, ROI ಅಂತ ಕರಿತಾನೆ. ನಾನು ನೋಡಪ್ಪ, ನಾನು ನಿನ್ಗೆ 50 ಕೋಟಿ ಕೊಡ್ತಾ ಇದ್ದೀನಿ, ನನಗೆ ಇಷ್ಟು ರಿಟರ್ನ್ ಬೇಕು ನಿನ್ನ ಕಡೆಯಿಂದ ಅಂತ ಹೇಳ್ಬಿಡ್ತಾನೆ. ಮುಗೀತು ಅಷ್ಟೇ, ಅವ್ನ ಕೆಲಸ ಮುಗೀತು. ನೆಕ್ಸ್ಟ್ ಪ್ರೊಡಕ್ಷನ್ ಮ್ಯಾನೇಜರ್ ಏನು ಮಾಡಬೇಕು, ಆ 50 ಲಕ್ಷನ ಏನು ಮಾಡಬೇಕು, 50 ಕೋಟಿನ ಇನ್ವೆಸ್ಟ್ ಮಾಡ್ತಾನೆ. ಇನ್ವೆಸ್ಟ್ ಮಾಡಿದ್ಮೇಲೆ ಏನು ಮಾಡ್ತಾನೆ, ಪ್ರೊಡಕ್ಷನ್ ಮಾಡ್ತಾನೆ. ಪ್ರೊಡಕ್ಷನ್ ಮಾಡಬೇಕಾದಾಗ ಸೆಕೆಂಡ್ ಪಾಯಿಂಟ್ ಬರುತ್ತೆ, ಕಾಸ್ಟ್ ಅನ್ನೋ ಪಾಯಿಂಟು. ಕಾಸ್ಟ್ ಅನ್ನೋ ಪಾಯಿಂಟಲ್ಲಿ ಅವ್ನು ಏನು ಯೋಚನೆ ಮಾಡಬೇಕಾಗತ್ತೆ ಇವಾಗ, ಓಕೆ ನಾನು 50 ಕೋಟಿ ಇನ್ವೆಸ್ಟ್ ಮಾಡಿ ನಾನು ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ. ಪ್ರೊಡಕ್ಷನ್ ಮಾಡಬೇಕಾದಾಗ ಎಲ್ಲೂ ವೇಸ್ಟ್ ಆಗದೆ ಇರೋಂಗೆ ಆದಷ್ಟು ಕಡಿಮೆ ಕಾಸ್ಟಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ. ಯೋಚನೆ ಮಾಡ್ತಾನೋ ಇಲ್ವೋ? ಮಾಡ್ತಾನೆ. ಅಲ್ಲಿಗೆ ಏನಾಯ್ತು, ಎರಡನೇ ಕಾನ್ಸೆಪ್ಟ್ ಬಂತು, ಯಾವುದು, ಕಡಿಮೆ ಕಾಸ್ಟ್ ಅಲ್ಲಿ ನಾನು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ. ನಾವು ಮ್ಯಾನುಫ್ಯಾಕ್ಚರ್ ಮಾಡಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು, ಅವನು ಮಾರ್ಕೆಟಿಗೆ ಸೇಲ್ ಮಾಡಬೇಕು. ಸೇಲ್ ಮಾಡಬೇಕಾದಾಗ ಅವ್ನು ನೆಕ್ಸ್ಟ್ ಯೋಚನೆ ಮಾಡೋದೇನು, ಎಷ್ಟು ಪ್ರಾಫಿಟ್ನ ಇಟ್ಕೊಂಡು ನಾನು ಏನು ಮಾಡಬೇಕು, ನಾನು ಸೇಲ್ ಮಾಡಬೇಕು ಅಂತ. ಮಾರ್ಕೆಟಲ್ಲಿ ಚೆಕ್ ಮಾಡ್ತಾನೆ, ತುಂಬ ಚೆನ್ನಾಗಿ ಓಡ್ತಾ ಇದ್ರೆ ಸೊ ಆಟೋಮೆಟಿಕ್ ಆಗಿ ಏನು ಮಾಡ್ತಾನೆ, ಪ್ರೈಸ್ನ ಜಾಸ್ತಿ ಇಡ್ತಾನೆ. ಇಲ್ಲ ಒಂದು ಆವ್ರೇಜ್ ಲೆವೆಲ್ಗೆ ಹೋದ್ರೆ ಒಂದು ಆವ್ರೇಜ್ ಸೆಲ್ಲಿಂಗ್ ಪ್ರೈಸ್ ಇಡ್ತಾನೆ, ಅಥವಾ ತುಂಬ ಕಡಿಮೆ ಹೋಗ್ತಾ ಇದ್ರೆ ಕಡಿಮೆ ಪ್ರಾಫಿಟ್ ಇಟ್ಕೊಂಡು ಏನು ಮಾಡ್ತಾನೆ, ಸೊ ಮಾರ್ಕೆಟಲ್ಲಿ ಸೇಲ್ ಮಾಡ್ತಾನೆ. ಸೊ ಅಲ್ಲಿಗೆ ಏನಾಯ್ತು,
ಪ್ರಾಫಿಟಬಿಲಿಟಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ ಅನ್ನೋದು ಏನಾಗುತ್ತೆ ಹೋಗುತ್ತೆ ತಿಳ್ಕೊಳ್ತಾ ಹೋಗುತ್ತೆ. ಅಲ್ಲಿಗೆ ಅರ್ಥ ಸಿಂಪಲ್ಲು, ಒಂದು ಆರ್ಗನೈಸೇಷನ್ ಅಲ್ಲಿ ಒಂದು ಯೂನಿಟ್ ಅಲ್ಲಿ ಈ 3 ಸೆಂಟರ್ಸ್ಗಳು ಏನಾಗುತ್ತೆ ಮುಖ್ಯವಾಗುತ್ತೆ. ಒಂದು ಇನ್ವೆಸ್ಟ್ಮೆಂಟ್ ಸೆಂಟರು, ಕಾಸ್ಟ್ ಸೆಂಟರು, ಅದಾದ್ಮೇಲೆ ಬಂದು ಪ್ರಾಫಿಟ್ ಸೆಂಟರ್. ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ನಾವೇನ್ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ ಮಾತಾಡೋಣ. ಹೋಪ್ ನಾನು ಇವತ್ತಿನ ಕ್ಲಾಸಲ್ಲಿ ಮಾತಾಡೋದು ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂಡು ಇವತ್ತಿನ ಕ್ಲಾಸ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.